धम्मं नमामि संघं नमामि नमो तस्से भगवतो अरहतो सम्मा सम्बुद्धस्से 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 बुद्धं शरणं गच्छामि धम्मं शरणं गच्छामि 133ನೇ ಜಯಂತ್ಯುತ್ಸವವಾಗಿ ಇಂದು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತದೆ. ಅದೇ ರೀತಿಯಾಗಿ ನಮ್ಮ PWD ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಬಸವ ಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ಸಾಯಿನಾಥ್ ಗೋಡ್ಕ್ಯಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂಪೂರ್ಣ ಗ್ರಾಮದ ಮುಖಾಂತರ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ಇಲ್ಲೆಲ್ಲ ಬಂದಿರತಕ್ಕಂಥ ಯಾಕಂದ್ರೆ ಸಮಯ ಬಹಳಷ್ಟು ಆಗ್ಯದ, ಅದಕ್ಕಾಗಿ ನಾವು ಯಾರೋ ಅನ್ಯತನ್ನು ಬಯಸದೆ ಎಲ್ಲರೂ, ಯಾಕಂದ್ರೆ ವಿಶ್ವರತ್ನ ಪರಮ ಪೂಜಾ ಬಾಬಾ ಸಾಹೇಬ್ ಏನಂದ್ರೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಯಾರೊಬ್ಬರು ಸ್ವಂತ ಅಲ್ಲ. ಇದು ಈ ದೇಶದ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನು ನೀವು ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಪೂಜೆಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾರೆ. ಗ್ರಾಮದಲ್ಲಿ ಆಯೋಜಿಸಲಾದ 133 ಅಂಬೇಡ್ಕರ್ ಅವರ ಜನ್ಮದಿನ ಆಚರಿಸ್ತಾ ಇದ್ದೀವಿ. ಸಂತಪುರ ಗ್ರಾಮದಲ್ಲಿ ಒಂದು ಭವ್ಯ ರೂಪದಲ್ಲಿ ಯಾವಾಗಲೂ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೀವಿ. ಸುಮಾರು ನಾನು ನೋಡ್ತಾ ಇದ್ದೀನಿ, ಒಂದು 40-45 ವರ್ಷದಿಂದ ಇದೇ ತರ ಎಲ್ಲ ಆಗ್ತಾ ಇದೆ. ಮತ್ತೆ ಇದಕ್ಕಿಂತ ಪ್ರತಿ ವರ್ಷ ಒಳ್ಳೆಯ ರೀತಿಯಿಂದಾನೇ ಆಗ್ತಾ ಇದೆ. ಏನ್ ಕೋವಿಡ್ ಬಂದಿರೂ ಮಾಡ್ತಾ ಇದೀವಿ, ಕೋವಿಡ್ ಇರ್ಲಾರ್ದ ಟೈಮ್ನು ಮಾಡ್ತಾ ಇದೀವಿ. ಈಗ ಮಾಡಿದ್ರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ, ಮತ್ತೆ ಸಂತಪುರಲ್ಲಿ ಒಂದು ಹೆಮ್ಮೆಯ ಮಾತು ಇದು. ಇಷ್ಟು ಒಂದು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಮಾತು ಹೇಳಿ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.